ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ प्रवचन. जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 26 ಜೂನ್ ಶ್ರೀ ಮಹಾರಾಜರವರ ಪ್ರವಚನ, ನಿಯಮವು ಸ್ವಲ್ಪವಿದ್ದರೂ ಅದು ಶಾಶ್ವತವಾಗಿ ಇರಬೇಕು. ನಿಯಮವು ಸ್ವಲ್ಪ ಇದ್ದರೂ ಕೂಡ ಅದು ಶಾಶ್ವತವಾಗಿರಬೇಕು. ಹೆಂಗಿರಬೇಕು ನಿಯಮ? ನಾವು ಇಷ್ಟೇ ಮಾಡೋಣ, ನಾಮಸ್ಮರಣೆ ಸ್ವಲ್ಪವೇ ಮಾಡೋಣ, 108 ಮಾಡೋಣ, 1000 ಮಾಡೋಣ, ಅದು ಶಾಶ್ವತ ಇರಬೇಕು. ಶಾಶ್ವತ ಮೀನ್ಸ್ ಫಾರ್ ಎವರ್. ಫಾರ್ ಎವರ್ ಅಂದರೆ ಯಾವಾಗಲೂ, ಪ್ರತಿ ಜನ್ಮದಲ್ಲೂ ನಮ್ಮ ಸಾಧನಾ ಶರೀರದಲ್ಲಿ ಆ ನಿಯಮ, ಆ ಡಿಸಿಪ್ಲಿನ್ ನಮ್ಮ ಜೊತೆ ಬರ್ತಾ ಹೋಗುತ್ತೆ. ಈವಾಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿಯಿಂದ ಮಾಡಿದರೆ ಆ ನಿಯಮಗಳನ್ನು ಸ್ವಲ್ಪ ಮಾಡೋಣ. ಸ್ವಲ್ಪವೇ ಒಂದು ಗ್ರಂಥದ ಒಂದು ಪೇಜೇ ಓದೋಣ, ಒಂದು ಶ್ಲೋಕನೇ ಬೈ ಹಾರ್ಟ್ ಮಾಡೋಣ, 1500 ಜಪ ಮಾಡೋಣ. ಏನು ಮಾಡೋದು ಸಹ ದಟ್ ನಿಯಮ ವಿಲ್ ಟೇಕ್ ಫ್ರಮ್ ದಿಸ್ ಬಾಡಿ ಟು ದ ನೆಕ್ಸ್ಟ್ ಬಾಡಿನಲ್ಲಿ ನಾವು ಬಂದಾಗ ಸೂಕ್ಷ್ಮವಾದ ಶರೀರನ ಡಿಸಿಪ್ಲಿನ್ ಕಾಯ್ಕೊಂಡಿರುತ್ತೆ. ದಟ್ ವಿಲ್ ಕಂಟಿನ್ಯೂ ಫರ್ದರ್. ಈಗ ನಾವು ವ್ರತ ಮಾಡ್ತೀವಿ, ಏಕಾದಶಿ ಮಾಡ್ತೀವಿ, ನಮ್ಮ ಹುಷಾರು ತಪ್ಪಿತು, ನಮಗೆ ಶರೀರಕ್ಕೆ ಜಡ್ಡು ಜಾಪತ್ರೆ ಆಯಿತು ಅಂದರೆ ಡಾಕ್ಟ್ರ್ ಅಂತಾರೆ ಉಪವಾಸವೆಲ್ಲ ಬಿಟ್ಬಿಡಿ ಅಂತ. ಅವಾಗೇನಾಗುತ್ತೆ? ಅದು ನನ್ನ ನಿಯಮ ಭಂಗ ಆಯಿತು, ನನ್ನ ನಿಯಮ ಪಾಲನೆ ಆಗಲಿಲ್ಲ. ಆದರೆ ನಾಮ ಭಗವಂತನ ಮಲ್ಕೊಂಡಿದ್ದು ಕೂಡ ನಾವು ಹಾಸಿಗೆ ಮೇಲೆ, ಹಾಸ್ಪಿಟ್ಲಲ್ಲಿರಲಿ, ಎಲ್ಲರೂ ಇರಲಿ, ರಾಮ 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 ಅಪ್ಪ ತಂದೆ ಕಾಪಾಡೋ, ಇದು ಬರ್ತಾನೆ ಇರುತ್ತೆ ಸತತವಾಗಿ. ಯಾಕೆ? ಆ ನಿಯಮವನ್ನು ನಾವು ಪಾಲನೆ ಮಾಡಿದರೆ ಇದು ಸತತವಾಗಿ ಬರ್ತಿರುತ್ತೆ. ಇದು ಶಾಶ್ವತವಾಗಿ ಹಿಂಗಿರಬೇಕು ಅಂದರೆ ಅದು ಇಷ್ಟು ನಮ್ಮ ರಕ್ತಗತವಾಗಿ ಆಗಿಡಬೇಕು. ನನಗೆ ಜಡ್ಡು ಜಾಪತ್ರೆಯಾಗಿ ನಾವು ಮಲ್ಕೊಂಡಿದ್ರೂ ಕೂಡ ಅದು ತಾನೇ ರಾಮ 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 ಎದ್ದು ತಾನು ಒಳಗಿಂದ ರಾಮ ರಾಮ ರಾಮ, ಕಣ ಕಣವು ರಾಮ 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 ಅನ್ನಬೇಕು. ಹಾಗೆ ಆ ನಿಯಮವನ್ನು ನಾವು ಮಾಡಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಯಾವ ಗಿಡವು ಬೆಳೆಯಬೇಕೆಂದು ನಮಗೆ ಅನಿಸುತ್ತದೆಯೋ ನಾವು ಅದೇ ಗಿಡಕ್ಕೆ ನೀರು ಹಾಕುತ್ತೇವೆ. ಆಬ್ವಿಯಸ್ಲಿ ಯಾವ ಗಿಡಕ್ಕೆ ಚೆಂದಾಗಿ ಅದು ಬರಬೇಕು ಅಂದರೆ ಆ ಗಿಡಕ್ಕೆ ನೀರು ಹಾಕ್ತೀವಿ ನಾವು. ಅದರ ಸುತ್ತಲಿನ ಭೂಮಿಯನ್ನು ಹದಗೊಳಿಸುತ್ತೇವೆ. ಆ ಗಿಡದ ಕಡೆಗೆ ವಿಶೇಷ ಗಮನ ಇರುತ್ತದೆ. ಆದರೆ ಯಾವ ಗಿಡವು ಬೆಳೆಯಬಾರದು ಎಂದು ಅನಿಸುತ್ತದೆಯೋ ಅಥವಾ ನಮಗೆ ಯಾವ ಗಿಡದ ಬಗ್ಗೆ ವಿಶೇಷ ಮಹತ್ವ ಅನಿಸುವುದಿಲ್ಲವೋ ನಾವು ಅದರ ಕಡೆಗೆ ಅಲಕ್ಷಿಸುತ್ತೇವೆ. ನಾವು ನಮ್ಮ ಗಾರ್ಡನ್ನಲ್ಲಿ ಹಾಕಿರ್ತೀವಿ, ಯಾವ ಗುಲಾಬಿ ಗಿಡ ಹಾಕಿದ್ದೀವಿ, ಗುಲಾಬಿ ಗಿಡ ಪೋಷಣೆ ಮಾಡ್ತೀವಿ, ಸುತ್ತಮುತ್ತಲ ಎಲ್ಲ ವೀಡ್ಸ್, ಅನ್ವಾಂಟೆಡ್ ಪ್ಲಾಂಟ್ಸ್ ಬೆಳೆದಿರುತ್ತೆ, ಅದಕ್ಕೆ ನಾವು ಜಾಸ್ತಿ ಲಕ್ಷ್ಯ ಕೊಡೋದಿಲ್ಲ. ಮೈ ಫೋಕಸ್ ಈಸ್ ಆನ್ ದ ರೋಸ್ ಪ್ಲಾಂಟ್. ರೋಸ್ ಪ್ಲಾಂಟ್ ಚೆಂದಾಗಿ ಬರಬೇಕು, ತುಂಬ ಮಗ್ಗು ಬರಬೇಕು, ತುಂಬ ಹೂ ಬಿಡಬೇಕು, ಅದಕ್ಕೆ ಪೋಷಣೆ ಆ ರೀತಿಯಲ್ಲಿ ನಾನು ಮಾಡ್ತೀನಿ. ಬಟ್ ಸುತ್ತಮುತ್ತಲೂ ಬೀಜ ಬಿದ್ದಿರ್ತವೆ, ಆಕಾಶದಿಂದ ಪಕ್ಷಿ ಹಾರುವಾಗ ಬೀಳ್ಸೋಗಿರ್ತವೆ, ಯಾವುದೋ ಗಿಡ ಗಂಟೆ ಬೆಳೆದಿರ್ತವೆ. ನಾವೇನು ಮಾಡ್ತೀವಿ? ವಿ ನೆಗ್ಲೆಕ್ಟ್ ಮಾಡ್ತೀವಿ. ಅದರಂತೆ ಯಾವ ಉಪಾಯದಿಂದ ಭಗವಂತನಲ್ಲಿ ಬುದ್ಧಿಯು ಸ್ಥಿರವಾಗುತ್ತದೆಯೋ ಅದನ್ನೇ ಕಾಯ್ದುಕೊಳ್ಳಬೇಕು. ದೇಹದ ಕಡೆಗೆ, ವಿಚಾರಗಳ ಕಡೆಗೆ, ವಿಷಯಗಳ ಕಡೆಗೆ ನಿರ್ಲಕ್ಷಿಸಬೇಕು. ದಟ್ ಮೀನ್ಸ್ ಯು ಹ್ಯಾವ್ ಟು ನೆಗ್ಲೆಕ್ಟ್ ದೋಸ್ ವಿಚಾರಾಸ್ ದೇಟ್ ಆರ್ ಟ್ರಬ್ಲಿಂಗ್ ಯು. ಹೌ? ಬೈ ಡೂಯಿಂಗ್ ಸಾಧನ. ಕಮ್ ಟು ದ ಸತ್ಸಂಗ, ಡು ದ ಗ್ರಂಥ ವಾಚನ, ಸ್ತೋತ್ರ ಹೇಳಿ, ಪಾರಾಯಣಗಳನ್ನು ಮಾಡಿ, ಜಪವನ್ನು ಮಾಡಿ, 9 ಬಾರಿ ಹೇಳ್ರಿ, 13 ಬಾರಿ ಹೇಳ್ರಿ, ಲಲಿತಾ ಸಹಸ್ರನಾಮ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ಚಿದಂಬರ ಸ್ತೋತ್ರ ಹೇಳಿ, ಭಕ್ತಾನಂದ ಸ್ತೋತ್ರ ಹೇಳಿ. ಟು ಮೆನ್ಷನ್ ಎ ಫ್ಯೂ ಐ ಹ್ಯಾವ್ ಟೋಲ್ಡ್. ಬೇಕಾದಷ್ಟಿದೆ. ಏಕೆಂದರೆ ಇದು ವಾಸ್ಟ್ ಸಾಗರದಂತೆ ಇದ್ದಾವೆ ಗ್ರಂಥಗಳು, ಸ್ತೋತ್ರಗಳು, ಎಷ್ಟು ಸಹಸ್ರನಾಮಗಳು ಇದ್ದಾವೆ. ಗಣೇಶಂದು, ದತ್ತಂದು, ಯು ನೇಮ್ ಇಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಇಟ್. ಸೊ ಅದನ್ನು ಏನು ಮಾಡಬೇಕು? ಆವಾಗ ದೇಹದ ಕಡೆಗೆ, ದೇಹಕ್ಕೇನೋ ಆಗ್ತಾ ಇದೆ, ಎಸ್ ಡೆಫಿನೆಟ್ಲಿ ಸಮಥಿಂಗ್ ಈಸ್ ಹ್ಯಾಪನಿಂಗ್ ವಿತ್ ದ ಬಾಡಿ, ಇಟ್ ಈಸ್ ನಾಟ್ ಇನ್ ಕಂಫರ್ಟ್, ಗಿವ್ ಇಟ್ ದ ಮೆಡಿಸಿನ್, ಬಟ್ ದ ಮೈಂಡ್ ಈಸ್ ಫ್ರೀ. ಡೋಂಟ್ ಮೇಕ್ ಇಟ್ ಟು ಥಿಂಕ್ ಆನ್ ದಿಸ್. ಅದು ಇದರ ಕಡೆ ಅಲಕ್ಷ್ಯ ಮಾಡಿ ಇದಕ್ಕೆ ಔಷಧಿ ಕೊಡಬೇಕು. ಆದರೆ ಇದ್ರ ಕಡೆ ಅಯ್ಯೋ ನನಗೆ ಹಿಂಗಾಗಿದೆ ಅನ್ನೋ ಪೋಷಣೆ ಮಾಡಬಾರ್ದು. ಇದಕ್ಕೆ ನೆಗೆಟಿವ್ ವಿಚಾರ. ಎಸ್, ನೀನು ಸರಿಯಾಗಿದೆಯಪ್ಪ, ನೀನು ಆರೋಗ್ಯವಾಗಿದೆಯಾ, ನಿನಗೆ ಕೊಡಬೇಕಾಗಿರೋದನ್ನು ನಾನು ಕೊಟ್ಟಿದ್ದೀನಿ, ಅದನ್ನು ತಗೊಂಡು ಸುದೃಢ ಮಾಡ್ಕೊ ನೀನು. ಯು ಗೆಟ್ ಅಪ್ ಆ್ಯಂಡ್ ದೆನ್ ಯು ಡೂ ದ ವರ್ಕ್ ಫಾರ್ ವಾಟ್ ಯು ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್. ದಟ್ ಈಸ್ ಭಗವಂತನ
ಪ್ರಾಪ್ತಿ ಆಗುತ್ತೆ, ಕಾಲು ನೋವು ಆಗುತ್ತೆ, ಕೈ ನೋವು ಆಗುತ್ತೆ, ತಲೆನೋವು, ಎವ್ರಿಥಿಂಗ್ ವಿಲ್ ಹ್ಯಾಪನ್. ದಟ್ ಈಸ್ ಹ್ಯಾಪನಿಂಗ್ ಟು ದ ಬಾಡಿ, ನಾಟ್ ಟು ದ ಮೈಂಡ್. ಡೋಂಟ್ ಎಂಗ್ರಾಸ್ ದ ಮೈಂಡ್ ಹಿಯರ್. ನೋಡಿ, ಇದು ವಿಚಾರ ಮಾಡುವಂಥ ಮಾತು. ವಿ ನೆವರ್ ಹ್ಯಾವ್ ಪಾಂಡರ್ಡ್ ಆನ್ ದೀಸ್ ಥಿಂಗ್ಸ್. ಅದಕ್ಕೆ ನಮಗೆ ಬರೀ ಅಳೋದು. ಈಗ ನಾವು ನಮಗೆ ಕಾಲು ನೋವು ಇದೆ ಅಂದ್ಕೊಂಬೋಣ, ಅರ್ಥ್ರೈಟಿಸ್ ಅಂದ್ಕೊಂಬೋಣ, ಹಾರ್ಟಿಂದು ನಾವು ಔಷಧಿ ತೊಗೊಳ್ತಿದ್ದೀನಿ ಅಂದ್ಕೊಂಬೋಣ. ಆದರೆ ಇನ್ನೊಬ್ಬರ ಜೊತೆ ಮಾತಾಡುವಾಗ 1 ಗಂಟೆಗಟ್ಟಲೆ ಮಾತಾಡ್ತಿರ್ತೀನಿ, ಅಲ್ಲೆಲ್ಲೋ ಹೋಗಿರ್ತೀನಿ, ಫಂಕ್ಷನ್ ಅಟೆಂಡ್ ಮಾಡ್ತೀನಿ, ಅವಾಗೂ ಇದಕ್ಕೆ ಔಷಧಿ ಕೊಡ್ತಾನೆ ಇರ್ತೀನಿ ತಾನೆ. ಆದರೆ ಆ ಫಂಕ್ಷನ್ ನೋಡುವಾಗ ನನಗೇನಾದ್ರು ನಾಪ್ಕ ಬಂತ, ಅಯ್ಯೋ ನಾನು ಹಾರ್ಟ್ ಪೇಷಂಟ್ ಇದ್ದೀನಿ ರೀ, ಇದಕ್ಕೆ ಔಷಧಿ ಕೊಡಬೇಕ್ರಿ, ನಾಪ್ಕ ಬಂತ? ಇಲ್ಲ. ಗಾರ್ಡನಲ್ಲಿ ಸುತ್ತ ಹೊಡಿತಾ ಇದ್ದೀನಿ, ನಾಪ್ಕ ಬಂತ? ಇಲ್ಲ. ಮತ್ತು ಯಾವಾಗ ನಾಪ್ಕ ಬರುತ್ತೆ? ಒಬ್ಬಳೇ ಕೂತಾಗ, ಯಾರೂ ಪಕ್ಕದಲ್ಲಿಲ್ಲ, ಯಾರೂ ನನ್ನ ಜೊತೆ ಮಾತಾಡೋಕ್ಕಿಲ್ಲ. ಓ, ಮತ್ತು ದ ಫೋಕಸ್ ವಿಲ್ ಗೋ ಆನ್ ದಿಸ್. ಓ, ದಿಸ್ ಇಸ್ ಹ್ಯಾಡ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್. ನೋ, ಫೋಕಸ್ ಚೇಂಜ್ ಮಾಡಬೇಕು ಅಂತೀರ. ಇದಕ್ಕೆ ಔಷಧಿ ಕೊಡಿ, ಆದರೆ ಈ ಫೋಕಸ್ ಇಲ್ಲಿ ಇಟ್ಕೊಳ್ದಲ್ಲೇ ಫೋಕಸ್ ಭಗವಂತನ ಮೇಲೆ ಕಡೆ ಹಚ್ಚಿ. ನಾನಾ ರೀತಿಯಲ್ಲಿ ಬಗೆಯಾದ ಛಪ್ಪನ್ ಭೋಗ್ ಥರ ಇಲ್ಲಿ ಪರಮಾರ್ಥದಲ್ಲೂ ಭಗವಂತ ನಮಗೆ ಛಪ್ಪನ್ ಭೋಗ್ ಕೊಟ್ಟಿದ್ದಾನೆ. ಹಾಡು ಹೇಳಿ, ಭಜನೆ ಮಾಡಿ, ಚಿಪ್ಪಡಿ ಬಾರಿಸಿ, ವೀಣಾ ಹಿಡ್ಕೊಳ್ಳಿ, ವಾಟ್ ಎವರ್ ಯು ಡೂ, the mind will get focused on that. And this you bring into a constant practice. Whenever focus from there to here bantu, take it back to the source, where ಭಜನೆ ಮಾಡು, ಕತೆ ಹೇಳು, ಓದು, ಸಂತರ ಚರಿತ್ರೆ ಓದು. ಅವೆಲ್ಲ ಓದ್ತಾ ಮನಸ್ಸು ಅಲ್ಲಿ ಹೋದಾಗ ಇದು ಮರ್ತೇ ಹೋಗ್ಬಿಡುತ್ತೆ ಇದಕ್ಕೆ ಏನಾಗಿದೆ ಅಂತ. ದಟ್ ವೇ ಯು ಶುಡ್ ಕೀಪ್ ಆನ್ ಟ್ರ್ಯಾಕಿಂಗ್ ಇಟ್ ಬ್ಯಾಕ್ ಟು ದ ಭಗವಂತ. ಅಂದರೆ ತಾನಾಗಿಯೇ ಅವುಗಳ ವಿಸ್ಮರಣೆ ಆಗುತ್ತದೆ. ಯಾವುದೇ ಒಂದು ಗಿಡವನ್ನು ಸುರಕ್ಷಿತವಾಗಿ ಬೆಳೆಸಬೇಕಾದರೆ ದನಕರುಗಳು ಅದನ್ನು ತಿನ್ನಬಾರದು, ಅದರ ಸುತ್ತಲೂ ಬೇಲಿ ಹಾಕಬೇಕಾಗುತ್ತದೆ. ಅದರಂತೆ ಪರಮಾರ್ಥವನ್ನೂ ಕೂಡ ಬೇಲಿಯಲ್ಲಿಯೇ ಇಡಬೇಕಾಗುತ್ತದೆ. ಅದು ಎಷ್ಟು ಗುಪ್ತವಾಗಿರುತ್ತದೆಯೋ ಅಷ್ಟು ಉತ್ತಮ. ಬೇಲಿ ಹಾಕಬೇಕು, ಅದಕ್ಕೆ ಫೆನ್ಸಿಂಗ್ ಮಾಡಬೇಕು. ಏನು? ಯುವರ್ ಮೈಂಡ್ ಶುಡ್ ನಾಟ್ ಗೋ ಔಟ್ ಆ್ಯಂಡ್ ಕೀಪ್ ಆನ್ ಟಾಕಿಂಗ್ ಅಬೌಟ್ ಇಟ್. ಓ, ದಿಸ್ ಈಸ್ ಐ ಹ್ಯಾವ್ ಡನ್ ದಿಸ್, ದನ್. ನೋ 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 ನೋ. You have to put a fencing. You should be inside the fence. ಲಕ್ಷ್ಮಣ ರೇಖೆ. ಸಾಧನಾ ಕಾಲದಲ್ಲಿ ಫೆನ್ಸಿಂಗ್ ಅವಶ್ಯಕತೆ, ಏಕಾಂತದ ಅವಶ್ಯಕತೆ, ಗುಪ್ತತೆ ಅವಶ್ಯಕತೆ ಬಹಳ ಉಂಟು. ಯಾವ ರೀತಿಯಲ್ಲಿ ಲಕ್ಷ್ಮಣ ಸೀತಾ ಮಾತಾಂಗೆ ಫೆನ್ಸಿಂಗ್ ಹಾಕ್ದ, ಲಕ್ಷ್ಮಣ ರೇಖೆ ಹಾಕ್ದ, ಹೇಳ್ದ ಇದರ ಆಚೆ ಬರಬೇಡಿ. ಯಾಕೆಂದರೆ ಎಲ್ಲ ಯೋಚನೆ ಮಾಡಿ ವನದಲ್ಲಿರ್ತಾಳೆ ಸೀತಾಮಾತಾ, ಒಬ್ಬಳೇ ಇರ್ತಾಳೆ. ಸೊ ಏನಾರು ಇದಾಗಬಾರ್ದು, ನಮ್ಮ ಗುಪ್ತತೆ ಕಾಪಾಡ್ಕೋಬೇಕು ಅಂದ್ಬಿಟ್ಟು ಏನು ಮಾಡ್ದ? ಫೆನ್ಸಿಂಗ್ ಹಾಕಿ ಹೋಗಿದ್ದ. ಆ ರೀತಿಯಲ್ಲಿ ಪರಮಾರ್ಥದಲ್ಲೂ ಅದರ ಪ್ರದರ್ಶನವಾದರೆ ಅದಕ್ಕೆ ದೃಷ್ಟಿಯಾಗುತ್ತದೆ. ಆದ್ದರಿಂದ ಪರಮಾರ್ಥವನ್ನು ಯಾರಿಗೂ ತಿಳಿಯದಂತೆ ಆದರೆ ಅತ್ಯಂತ ಅಭಿರುಚಿಯಿಂದ ಮಾಡಬೇಕು. ಗಿಡವನ್ನು ಹಚ್ಚಿದ ಮೇಲೆ ಅದು ಎಷ್ಟು ಬೆಳೆಯುತ್ತದೆ ಎಂಬುದನ್ನು ನೋಡುವುದಕ್ಕಾಗಿ ಯಾರೂ ಅದನ್ನು ಪ್ರತಿ ದಿವಸ ಕಿತ್ತಿ ನೋಡುವುದಿಲ್ಲ. ಅದರಂತೆ ಅನುಭವಗಳ, ಅನಿಸಿಕೆಗಳ ಬೆನ್ನ ಹತ್ತಬಾರದು. ಇದರಿಂದ ಪ್ರಗತಿ ಕುಂಠಿತವಾಗುತ್ತದೆ. ನನ್ನ ದಿವಸ ಈ ಸಾಧನೆ ಆಯಿತು, ಏನೂ ಆಗಿಲ್ಲ, ಏನೂ ಅನುಭವ ಆಗಿಲ್ಲ ಅಂದ್ಬಿಟ್ಟು ಬಡ ಮಾಡ್ತಾ ಹೋದರೆ ಶರೀರಕ್ಕೆ ತಾಪ ಉಂಟಾಗತ್ತೆ. ಹಾಗಾಗಿ ಪ್ರತಿ ದಿವಸ ಕಿತ್ತೆ ನೋಡ್ತೀವ ಎಷ್ಟು ಗಿಡ ಬೆಳೀತು? ಇಲ್ಲ. ನೀರು ಹಾಕ್ತಿರ್ತೀವಿ, ಸ್ವಲ್ಪ ದಿವಸ ಆದಮೇಲೆ ಹೊರಗಡೆ ಗಾರ್ಡನ್ ನೋಡಿದ್ರೆ ಓ ಇದೆಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆಯಲ್ಲಪ್ಪ ಅನ್ನೋದು ಆನಂದ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಮಾಡೋದ ಚಿಕ್ಕ ಹೆಜ್ಜೆಯಿಂದ, ಫುಟ್ ಸ್ಟೆಪ್ಸಿಂದ ಏನು ಸಾಧನ ಮಾಡ್ತಿರ್ತೀವೋ, ವಾಟ್ ಎವರ್ ವಿ ಆರ್ ಡೂಯಿಂಗ್, ಸತ್ಸಂಗ ಮಾಡೋದು ಒಂದು ಸಾಧನಾನೇ. ಸತ್ಸಂಗ ಮಾಡೋದು, ಜನನ್ನ ಹಚ್ಚೋದು, ಜನನ್ನ ಕರೆಯೋದು, ಪ್ರತಿ ದಿವಸ ಹೇಳಿದ್ದೇ ಮಾತನ್ನು ಹೇಳುವುದು. ನಿತ್ಯ ಸ್ಟೇಟಸ್ನಲ್ಲಿ ಹಾಕ್ತೀನಿ, ನಿತ್ಯ ಎಲ್ಲರಿಗೂ ಹೇಳ್ತೀನಿ, ಬನ್ನಿ ಶ್ರೀಮಾತ್ರೆ ಸತ್ಸಂಗಕ್ಕೆ, ಎಲ್ಲರೂ ಧ್ಯಾನ ಮಾಡೋಣ, ಡಿಸ್ಕೋರ್ಸಸ್ ಕೇಳೋಣ, ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋಣ, ಗುರುನಾಥ ಹಾಕ್ಕೊಟ್ಟಿದ್ದು ಹಾದಿ ಇದು ಅಂತ. ಇದು ನಿತ್ಯ ಡಿಸಿಪ್ಲಿನಲ್ಲಿ ಹೇಳಲೇಬೇಕು, ಕನ್ಸಿಸ್ಟೆನ್ಸಿನಲ್ಲಿ. ಯಾಕೆಂದರೆ ಇವತ್ತು ಅದಕ್ಕೆ ಪೋಷಣೆ ಮಾಡಿದ್ರೆ ನಾಳೆ ಅದು ಒಂದು ಸಸಿ, ಗಿಡ ಮರ ಆಗಿ ಹೂ ಹಣ್ಣು ಬಿಡುತ್ತೆ. ಅದಕ್ಕೇನು ಬೇಕು? ನಿಯಮ, ಶಾಶ್ವತವಾಗಿ ಕಾಪಾಡ್ಕೋಬೇಕು. ಗುರುನಾಥ ಹೇಳ್ಕೊಟ್ಟಿರೋ ಹಲವಾರು ಪಾಠಗಳಲ್ಲಿ ಫಸ್ಟು ಆಕ್ಸೆಪ್ಟೆನ್ಸು, ಸೆಕೆಂಡ್ ನೋ ರೆಸಿಸ್ಟೆನ್ಸ್ ಟು ದ ಸಿಚುವೇಶನ್. ವಾಟ್ ಎವರ್ ಈಸ್ ಹ್ಯಾಪನಿಂಗ್, accept it. Because even you resist, that will happen that way only, that has to happen. Then why you are resisting and making it suffering? Body suffer ಆಗುತ್ತೆ, ಮೈಂಡ್ ಸಫರ್ ಆಗೋದ್ರಿಂದ ಬಾಡಿ ಸಫರ್ ಆಗುತ್ತೆ. ಸೊ ಡೋಂಟ್ ರೆಸಿಸ್ಟ್ ಅಂದರೆ ತಡೆ ಹಿಡಿಬಾರದು. ರೆಸಿಸ್ಟ್ ಅಂದರೆ ತಡೆ ಹಿಡಿಬಾರದು. ಆಗುವ ಘಟನೆಗೆ ಆಗಕ್ಕೆ ಬಿಡಬೇಕು, ಅದನ್ನು ನೋಡಬೇಕು. ಅಲ್ಲಿ ಏನು ಕೆಲಸ ಮಾಡಬೇಕು ಮಹಾರಾಜರು ಹೇಳ್ತಾರೋ ಅಲ್ಲಿ ರೆಸಿಸ್ಟೆನ್ಸ್ ಮಾಡಬಾರದು, ಆಕ್ಸೆಪ್ಟೆನ್ಸ್ ಇರಬೇಕು, ಸಂಯಮ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ, ಇವತ್ತು ಬರ್ತೀವಿ ಇವತ್ತು ಬರೋದಿಲ್ಲ, ಮಾಡ್ತೀವಿ ಮಾಡೋದಿಲ್ಲ, ಅದು ಅಲ್ಲ. ಮತ್ತು ಡಿಸಿಪ್ಲಿನ್,
ಅಭ್ಯಾಸೇನ ತು ಕೌಂತೆಯ. ಕೌಂತೆಯ, ಅಭ್ಯಾಸ ಬಲದಿಂದ ಇದು ಬರುತ್ತೆ. ಪ್ರತಿಯೊಂದು ಮಾತಲ್ಲೂ ಅಭ್ಯಾಸ ಮಾಡಬೇಕಾಗತ್ತೆ ಅನ್ನೋದು ಹೇಳ್ತಾನೆ ಕೃಷ್ಣ. ಬರೀ ಅಭ್ಯಾಸನ ತು ಕೌಂತೆಯ ಶ್ಲೋಕ ಹೇಳಿಬಿಟ್ರಾಗಲ್ಲ, ಪ್ರತಿ ಕ್ಷಣವೂ ನೀ ಅಭ್ಯಾಸ ಮಾಡಬೇಕು, ಎಲ್ಲ ರೀತಿಯಲ್ಲೂ ಅಭ್ಯಾಸ ಮಾಡಬೇಕು. ಅದು ಅಭ್ಯಾಸೇನ ತು ಕೌಂತೆಯ. ಮೊದಲು ಯಾಕೆ ಬೆನ್ನು ಹತ್ತಬಾರ್ದು ಅಂತಾರೆ ಮಹಾರಾಜರು. ಮೊದಲು ಪರಮಾರ್ಥದಲ್ಲಿ, ಧ್ಯಾನದಲ್ಲಿ, ಅದರಲ್ಲಿ ಅಕ್ಕಪಕ್ಕದವ್ರಲ್ಲಿ ತಿಕ್ಕಾಟ ಶುರುವಾಗುತ್ತೆ, ಘರ್ಷಣೆ ಆಗಕ್ಕೆ ಶುರು. ಫ್ರಿಕ್ಷನ್ ಹ್ಯಾಪನ್ಸ್ ವಿತ್ ದ ಮೈಂಡ್ ಒಳಗಿಂದ ಒಳಗೆ ತಿಕ್ಕಾಟ. ನಾನೇನು ಮಾಡಲಿ, ನನಗೆ ಆಗ್ತಿಲ್ಲ, ನನಗೆ ಸಾಧಿಸ್ತಿಲ್ಲ, ಅವ್ರಿಗಾಯ್ತಂತೆ ಇವ್ರಿಗಾಯ್ತಂತೆ ತಿಕ್ಕಾಟ ಶುರುವಾಯಿತು ಒಳಗೆ. ಆ್ಯಂಡ್ ಅದೇ ಭಗವಂತನಿಗೆ ಬೇಕಾಗಿರುತ್ತೆ, ಗುರುವಿಗೆ ಅದೇ ಬೇಕಾಗಿರುತ್ತೆ. ತಿಕ್ಕಾಟ ಆಗಬೇಕು ನಮಗೆ, ಫ್ರಿಕ್ಷನ್ ಆಗಿ, ಘರ್ಷಣೆ ಆಗಿ, ನನಗೆ ಅಲ್ಲಿ ರೆಸ್ಲೆಸ್ ಆಗಬೇಕು ಮೈಂಡು. ನಾನೇನು ಮಾಡ್ತಿದ್ದೀನಿ, ನಾನು ಅಂತ ಕಡೆಗೆ ಅದು ಸೋತು ಬಿದ್ದೋಗ್ಬಿಡುತ್ತೆ ಅವನ ಮುಂದೆ. ನನ್ನ ಕೈಲಿ ಏನೂ ತಾಕತ್ತಿಲ್ಲಪ್ಪ, ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಗುರುನಾಥ ಅನ್ನೋದು ತನಕ ಬಂದು ಪರಮಾತ್ಮ ತಂದು ಕೂಡಿಸ್ತಾನೆ. ಅವಾಗ ಏನು ಅನ್ಫೋಲ್ಡ್ ಆಗ್ತಾ ಶುರುವಾಗುತ್ತೋ ಅವಾಗ ಅದನ್ನು ನೋಡುವುದರಲ್ಲಿ ಬಹಳ ಮಜಾ, ಆನಂದ ಇರುತ್ತದೆ. ಯಾಕೆಂದರೆ ಇದು ಆಟ ಅಂತ ಅರ್ಥ ಆಗೋಗುತ್ತೆ ಅವಾಗ ಆ ಜೀವಕ್ಕೆ. ದಿಸ್ ಈಸ್ ಅ ಪ್ಲೇ ಆಫ್ ಕಾನ್ಷಿಯಸ್ನೆಸ್, ಎವ್ರಿಥಿಂಗ್ ಈಸ್ ಅ ಪ್ಲೇ, ಎವ್ರಿಬಡಿ ಈಸ್ ಪ್ಲೇಯಿಂಗ್. You play your part and let others play their part. Don't interfere in their acting and let not others interfere in your acting. ಹಠಮಾರಿ ಅಥವಾ ವ್ಯಸನಿ ಜನರು ಒಂದು ದೃಷ್ಟಿಯಿಂದ ನನಗೆ ಹಿಡಿಸುತ್ತಾರೆ, ಏಕೆಂದರೆ ಅವರ ಹಠವನ್ನು ಭಗವಂತನ ಮಾರ್ಗದ ಕಡೆಗೆ ಹಚ್ಚಿದರೆ ಕಾರ್ಯವಾದಂತೆಯೇ. ಪರಮಾರ್ಥದಲ್ಲಿ ನಿಯಮವು ಸ್ವಲ್ಪವೇ ಮಾಡಿದ್ದರೂ ಅದು ಶಾಶ್ವತವಾಗಿ ಇರಬೇಕು. ಹಠಮಾರಿತನ ಯಾಕೆ ಇಷ್ಟ ಆಗುತ್ತೆ ಮಹಾರಾಜರಿಗೆ ಅಂದರೆ ಇದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ಮನುಷ್ಯ ಮಹಾರಾಜರ ಹತ್ರ ಬರ್ತಾನೆ. ಮಹಾರಾಜರು ಅವರಿಗೆ ರಾಮನಾಮ ತಗೊಳಪ್ಪ ನೀನು ಅಂತ. ಅವನು ಅಫು ತಿನ್ನೋನಿರ್ತಾನೆ. ಅಫು ಅಂದರೆ ಗಾಂಜಾ, ಚರ್ಸಿ ಇರ್ತಾನೆ. ಅವನಿಗೆ ದಿವಸ ಅಫು ಬೇಕಾಗ್ತಿರುತ್ತೆ. ಅವನು ಹೇಳ್ತಾನೆ ಮಹಾರಾಜನ ನಾಮವನ್ನು ತಗೋತೀನಿ, ನನ್ನದೊಂದು ಕಂಡೀಷನು. ಏನಪ್ಪ ನೋಡಿ, ಗುರು ಹತ್ರ ಹಿಂಗೆ ಕಂಡೀಷನ್ ಹಾಕ್ತಾರೆ. ಆದರೆ ಗುರುಗೆ ಎಷ್ಟು ಕರುಣೆ ಇರುತ್ತಪ್ಪ, ಎಲ್ಲರಿಗೂ ನಾಮಕ್ಕೆ ಹಚ್ಚಬೇಕು ಅನ್ನೋದೊಂದು ಏಕೈಕ ಉದ್ದೇಶದಿಂದ ಹೇಳ್ತೀವಿ. ಏನಪ್ಪ ನಿನ್ನ ಕಂಡೀಷನ್ನು? ನನಗೆ ಮಹಾರಾಜ್ ದಿವಸ ಒಂದು ಆಣೆದು, ನನಗೆ ಒಂದು ಆಣ, ಒಂದು ಪೈಸದ್ದು ನನಗೆ ಅಫು ಬೇಕಾಗತ್ತೆ, ನೀವು ತಂದು ಕೊಟ್ಟರೆ ನಾನು ರಾಮನಾಮ ತಗೋತೀನಿ. ಆಯ್ತಪ್ಪ, ಪ್ರಾಮಿಸ್, ನಾನು ತಂದು ಕೊಡ್ತೀನಿ ನಿನಗೆ ಅಂತಾರೆ. ಮತ್ತು ಮರು ದಿವಸ ಅವನು ಪ್ರವಚನಕ್ಕೆ ಬಂದು ಕೂತ್ಕೋತಿರ್ತಾನೆ, ರಾಮನಾಮ ತಗೋತಿರ್ತಾನೆ. ಮಹಾರಾಜರು ಅವನಿಗೆ ಒಂದು ಆಣೆ ಅಫು ತಂದು ಕೊಡ್ತಿರ್ತಾನೆ. ಒಂದು ದಿವಸ ಮಹಾರಾಜರು ಪ್ರವಚನ ಮಾಡ್ತಿರ್ತಾರೆ, ಇವನು ಬಂದಿರೋದಿಲ್ಲ. ನೋಡ್ತಾರೆ, ಅವನು ಯಾಕೋ ಬಂದಿಲ್ಲ, ಕೂತಿಲ್ಲ ಪ್ರವಚನ ಕೇಳಿಸ್ಕೊಳ್ಳಿಕ್ಕೆ ಅಂದಾಗ ಮಹಾರಾಜರಿಗೆ ಅವಾಗ ನಾಪಕ ಬರುತ್ತೆ, ಓ ಇವನಿಗೆ ಅಫು ತಂದು ಕೊಟ್ಟಿಲ್ವಲ್ಲ ಅಂತ. ಮಧ್ಯದಲ್ಲೇ ಪ್ರವಚನ ನಿಲ್ಲಿಸಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಅವರಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಅವ್ನು ಬರ್ತಾನೆ, ಮಹಾರಾಜ್ ಎಲ್ಲಿ ಹೋಗ್ತಿದ್ದೀರಾ ನೀವು ಮಹಾರಾಜ? ಇಲ್ಲಪ್ಪ ನನಗೆ ಮರ್ತೋಗ್ಬಿಟ್ಟಿತ್ತು ನೋಡು. ಅಂದರೆ ಭಗವಂತ ಗುರುನಾಥ ಹೆಂಗೆ ನಮ್ಮನ್ನು ಸರಿಪಡಿಸ್ಬೇಕು ಅಂದರೆ ಏನೇನೆಲ್ಲ ಮಾಡ್ತಾನೆ ಅವನು ಅಂತ ತೋರ್ಸೋಕ್ಕೆ ಮರ್ತೋಗ್ಬಿಡ್ತು ಕಣಪ್ಪ, ನೀನು ಅಫು ತಂದು ಕೊಡಬೇಕಾಗಿತ್ತು ನನಗೆ, ಅದೇ ನಾನು ಈಗ ಹೋಗಿ ತಂದು ಕೊಟ್ಬಿಡ್ತೀನಿ ಕಣಪ್ಪ ಅಂತ. ಆವಾಗ ಮನುಷ್ಯನ ಕಣ್ಣಲ್ಲಿ ಗಳ ಪಶ್ಚಾತ್ತಾಪದ ಕಣ್ಣೀರು. ಮಹಾರಾಜರು ಯಾರು? ಸಾಕ್ಷಾತ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಸಲುವಾಗಿ ಇಷ್ಟು ತುಚ್ಛವಾದ ಕೆಲಸ ಮಾಡಲಿಕ್ಕೆ, ಅಫು ಅಂಥದ್ದೊಂದು ವ್ಯಸನನ್ನು ಪೂರೈಸೋಕ್ಕೆ ಅವ್ರು ಎದ್ದು ಹೋಗ್ತಿದ್ದಾರಲ್ಲಪ್ಪ. ಅಂದಿನಿಂದ ಅವನು ಮಹಾರಾಜರ ಪಾದ ಮುಟ್ಟಿ, ಮಹಾರಾಜ್ ನಾ ಪ್ರಮಾಣ ಮಾಡ್ತೀನಿ ಇನ್ಮೇಲಿಂದ ನಾನು ಅಫು ಮುಟ್ಟೋದಿಲ್ಲ ಅಂತ. ಅಂದರೆ ಆ ಭಗವಂತನ ನಾಮ ಹಚ್ಚಲಿಕ್ಕೆ, ಗುರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ತಾನು ತನ್ನ ಯಾವ ಸ್ಥಿತಿನಲ್ಲಿರ್ತಾನೆ, ಆ ಬ್ರಹ್ಮಾಂಡ ನಾಯಕ ಅಂದರೆ ಸಾಕ್ಷಾತ್ ಪರಮಾತ್ಮ ಅವನಿರ್ತಾನೆ. ಅವನು ನಮ್ಮ ಸಲುವಾಗಿ ಕೊಚ್ಚೆದಲ್ಲಿ ಬಿದ್ದುಬಿಡ್ತಾನೆ ನಮ್ಮ ಜೊತೆಗೆ. ಯಾಕೆಂದರೆ ಇದಕ್ಕೆ ತಿಳಿತಾ ಇಲ್ವಲ್ಲಪ್ಪ ಇದು ಕೊಚ್ಚೆದಲ್ಲಿ ಇದೆ ಅಂತ. ಅವನು ಮೈ ಕೊಚ್ಚೆ ಮಾಡ್ಕೋತಾನೆ ನಮ್ಮ ಜೊತೆಗೆ. ಅಫು ಶುಲ್ಕವಾದ ಅಫು ವ್ಯಸನ, ಒಂದು ಅಡಿಕ್ಷನ್ನು, ಅದರಿಂದ ಜೀವನ ಹಾಳು ಮಾಡ್ಕೋತಿದ್ದಾನೆ. ಅದರಿಂದ ಬಿಡಿಸ್ಲಿಕ್ಕೆ, ಭಗವಂತನ ನಾಮ ಹಚ್ಚಲಿಕ್ಕೆ ಗುರು ಏನೇನೆಲ್ಲ ಟ್ರಿಕ್ಸು, ತಾನು ತನ್ನ ಅಸ್ತಿತ್ವವನ್ನು ಕಳ್ಕೊಂಡಂದರೆ ಅವನಿಗೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಟ್ಟು ಏನು ಮಾಡ್ತಾನೆ, ಇದೊಂದು ಉದ್ಧಾರ ಆಗಬೇಕು ಜೀವದ್ದು ಅಂತ ತನ್ನನ್ನು ತಾನು ಕೆಳಕ್ಕೆ ತನಕ ತಗೊಂಬರ್ತಾನೆ. ಈ ದೃಷ್ಟಾಂತ ಹೇಳಿದ ತಾತ್ಪರ್ಯ ಇದು. ಗುರು ಯಾವ ಲೆವೆಲ್ಲಿಗೆ ಬಂದು ನಮ್ಮ ಜೊತೆ ಕುತ್ಕೋತಾನಪ್ಪ, ನಾವು ನಮ್ಮ ಅಡಿಕ್ಷನ್ಸಿಂದ, ನಮ್ಮ ಪ್ರಾಪಂಚಿಕ ಐಹಿಕ ಒಂದು ತುಚ್ಛವಾದ ವ್ಯಸನಗಳಿಂದ ಅವನನ್ನು ಎಲ್ಲಿಗೆ ಎಳ್ಕೊಂಡು ಬರ್ತೀವಿ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂದ್ಬಿಟ್ಟು ಅನ್ನೋದನ್ನು ನೋಡಬೇಕು. ಅದಕ್ಕೆ ಬ್ರಹ್ಮಾನಂದ ಮಹಾರಾಜರು ಮಹಾರಾಜ ಸ್ತುತಿಯಲ್ಲಿ ಒಂದು ಅಭಂಗ ಭಜನೆಯನ್ನು ಬರೆದ್ರು. ಏನಪ್ಪ? ಮಹಾರಾಜ ಸಮಾನ ನಾಹಿ ತ್ರಿಭುವನಿ, आनंदाची खाणी गुरुराव आनंदाची खाणी. महाराज माझे रामाची केवळ वासनेचे मूळ दूर केले, आनंदाची खाणी गुरुराव आनंदाची खाणी.
गुरुराव ಆನಂದಾಚಿ ಕಾಣಿ. ತನ್ನೆಲ್ಲವನ್ನು ಬದಿಗೆ ಇಟ್ಟು ಆ ಗುರುನಾಥ ಏನು ಮಾಡ್ತಾನಪ್ಪ, ನಮ್ಮ ಜೊತೆಗೆ ಬಂದು ಕೂತಿ ನಮ್ಮಂತೆ ಆಗಿ ನಾವು ಸಾಮಾನ್ಯ ಅಂದ್ಕೊಂಡ್ಬಿಡ್ತೀವಿ, ನಮ್ಮ ಲೆವೆಲಿಗೆ ತಂದುಬಿಟ್ಟು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡಿ ಉದ್ಧಾರ ಮಾಡ್ತಾನಪ್ಪ ಅಂತ ತಿಳ್ಕೊಬೇಕು. ನಾವು ಅದನ್ನು ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ಮತ್ತೆ ಮಾಯಾದಲ್ಲಿ ಸಿಕ್ಕಾಕಿಸ್ತಾನ ಅವ್ನು ನಮ್ಮನ್ನು. ಗುರೂಜಿ ಎಲ್ಲರ ಜೊತೆಗೂ ಸಾಧಕರ ಜೊತೆಗೆ ಕುಣಿತಿದ್ದಾರೆ ಅಂದರೆ ಗುರೂಜಿಗೇನೂ ಬೇಕಾಗಿರೋದಿಲ್ಲ. ಅಲ್ಲಿ ಅವರು ಬ್ರಹ್ಮಾನಂದದಲ್ಲಿರ್ತಾರೆ. ಯಾವ ಅವಸ್ಥೆಯಲ್ಲಿರ್ತಾರೋ ಅವ್ರಿಗೇನೂ ಬೇಕಾಗಿರೋದಿಲ್ಲ. ಆದರೆ ನಾವು ಮತ್ತೆ ಈ ಪ್ರಪಂಚದಲ್ಲಿ ಗೋಳಾಟ ಮಾಡಿಕೊಂಡು ಬಿದ್ದು ಒದ್ದಾಡ್ತಿದ್ದೀವಲ್ಲಪ್ಪ ಅಂದ್ಬಿಟ್ಟು ಅವ್ರು ಹೊರಗೆ ಬಂದು ಕುಣಿತಾರೆ ನಮ್ಮ ಜೊತೆಗೆ. ಯಾಕೆ? ಈ ಆನಂದ ಸ್ಥಿತಿ ಕಣಪ್ಪ. ಜೀವನ ಅಂದರೆ ಒಂದು ಆನಂದ ಇದೆ. ಆನಂದದಲ್ಲಿ ಕುಣಿರಿ, ನಲೀರಿ, ಎಲ್ಲರ ಜೊತೆ ನಗ್ರಿ, ಬೆರೀರಿ, ಪ್ರೇಮ ಮಾಡಿರಿ ಇನ್ನೊಬ್ಬರನ್ನ ಅಂತ ತಿಳಿಸ್ಕೊಡ್ಲಿಕ್ಕೆ ಅವ್ರು ನಮ್ಮ ಜೊತೆ ಕುಣಿತಿರ್ತಾರೆ. ನಾವೇನು ಅನ್ಕೋತೀವಿ, देखो गुरुजी डांस कर रहे हैं. गुरुजी डांस इसलिए नहीं कर रहे हैं कि उनको नाचने का शौक़ है. हम प्रपंच में फंसे पड़े हैं, विषय में फंसे पड़े हैं, दुख में फंसे पड़े हैं. हमको बाहर निकालने के लिए वो ये सब तरकीब ट्रिक्स अपनाते हैं. उनको क्या चाहिए? उनको सब कुछ भगवान का पा लिया है तो उनको क्या करने का है? भगवान कैसा है देखो, सच्चिदानंद स्वरूप है, हमेशा हंसते नाचते गाते रहता है. ये बताने के लिए करते हैं वो ಗುರುಗಳು. ಆನ್ಲೈನಲ್ಲಿ ದಿಸ್ ಈಸ್ ದ ವರ್ಲ್ಡ್ಸ್ ಫಸ್ಟ್, ಹೆಂಗೆ ಎಲ್ಲರೂ ಹೇಳ್ತಾರೋ ದಿಸ್ ಈಸ್ ದ ವರ್ಲ್ಡ್ಸ್ ಫಸ್ಟ್ ಮೇರು ಯಂತ್ರ ದೇವಸ್ಥಾನ, ಹಾಗೆ ಹೀಗೆ ಬೇಕಾದಷ್ಟು ಫಸ್ಟ್ ಇದು ಇನ್ವೆನ್ಷನ್ ಮಾಡಿದ್ರು. ಹಾಗೆ ನಮ್ಮ ಗುರುಗಳು ಮಾಡಿದ್ರು. ಏನಪ್ಪ, ಆನ್ಲೈನಲ್ಲಿ ಫಸ್ಟ್ ಟೈಮ್ ಬರ್ಡೇ ಮಾಡೋದು. ಆನ್ಲೈನ್ನಲ್ಲಿ ಎಲ್ಲರ ಮನೆಗೂ ಅವ್ರವ್ರ ಹುಟ್ಟಿದಬ್ಬಕ್ಕೆ ಆ್ಯನಿವರ್ಸರಿಗೆ ಕೇಕ್ ಕಳಿಸೋದು. ಮತ್ತು ಅವತ್ತಿನ ದಿವಸ ಎಲ್ಲರೂ ಸತ್ಸಂಗದಲ್ಲಿ ಅವ್ರು ಕೇಕ್ ಕಟ್ ಮಾಡ್ತಾರೆ. ನಾವೆಲ್ಲ ಹಾಡು ಹೇಳೋದು, ಅವರಿಗೆ ಜನ್ಮದಿನಮಿದಂ ಅಯಪ್ರಿಯ ಸಖೆ ಹಾಡು ಹೇಳೋದು, ಮತ್ತು ಅಂತಾಕ್ಷರಿ ಆಡೋದು, ಇದನ್ನೆಲ್ಲ ಮಾಡ್ತಿದ್ವಿ ನಾವು. ಇದನ್ನು ಗುರುಗಳು ಹೇಳಿದ್ರು. ಏನು ಸತ್ಸಂಗ ಅಂದರೆ ಬರೀ ಇದು ಪಾರಾಯಣಗಳನ್ನು ಮಾಡೋದು, ಇದನ್ನೆಲ್ಲ ಸ್ತೋತ್ರ ಹೇಳೋದು ಇದೊಂದೇ ಅಲ್ಲ. ಎಲ್ಲರ ಜೊತೆ ಬೆರೆಯೋದು, ಪರಸ್ಪರ ಪ್ರೇಮ ಮಾಡೋದು, ಎಲ್ಲರಿಗೂ ಕೇಕ್ ಕಳಿಸೋದು, ಎಲ್ಲರ ಮನೆದಲ್ಲ ಸೆಲಿಬ್ರೇಷನ್ನ ನಾವು ಕುತ್ಕೊಂಡು ಇಲ್ಲಿ ನೋಡ್ತಿದ್ವಿ. ಅವ್ರ ಮನೆಯಲ್ಲಿ ಸೆಲಿಬ್ರೇಟ್ ಮಾಡುವಾಗ ನಾವಿಲ್ಲಿ ಕುತ್ಕೊಂಡು ಹಾಡು ಹೇಳೋದು, ಅವ್ರಿಗೆ ವಿಶಸ್ ಮಾಡೋದು. ಏಕೈಕ ದಿಸ್ ಮೇ ಬಿ ದ ಫಸ್ಟ್ ಆನ್ ದ ಆನ್ಲೈನ್ ಎವರ್ ಐ ಹ್ಯಾವ್ ಹರ್ಡ್ ಆರ್ ಸೀನ್ ಆ್ಯಸ್ ಸಚ್. ಇನ್ನೂ ಮಾಡಿರಬಹುದು, ಬಟ್ ದಿಸ್ ಈಸ್ ದ ಫಸ್ಟ್ ಎವರ್ ಇನ್ ಮೈ ಲೈಫ್ ಐ ಸಾ. ಹಿಂಗೆ ಆನ್ಲೈನ್ನಲ್ಲೂ ಕೂಡ ಎಲ್ಲರೂ ಜನನೂ ಸೇರಿಸಿ, ಸಾಧಕರನ್ನು ಸೇರಿಸಿ ಬರ್ಡೇ ಸೆಲಿಬ್ರೇಟ್ ಮಾಡಿದ್ದು ನಾನು ನೋಡಿದ್ದು ನಮ್ಮ ಗುರುನಾಥನ ಒಬ್ಬನೇ. ಇನ್ನೂ ಬಾಕಿ ಕಡೆ ಮಾಡಿರ್ಬೋದು, ಬಟ್ ನಾನಂತೂ ಇಂಥ ನನ್ನ 49 ಇಯರ್ಸ್ನಲ್ಲಿ ಎಲ್ಲೂ ನೋಡಿರಲಿಲ್ಲ. ಅಂದರೆ ಯಾವ ಉಪಾಯದಿಂದ ಭಗವತ್ ಪ್ರೇಮ ಉಂಟಾಗುತ್ತದೆಯೋ ಆ ವಿಷಯದಕ್ಕಾಗಿ ಇರಬೇಕು, ಹಾಗೂ ಅದನ್ನು ಪ್ರಾಣದೊಂದಿಗೆ ಪಾಲಿಸಬೇಕು. ಯಾರು ಮಹಾಭಾಗ್ಯಶಾಲಿ ಇರುತ್ತಾರೆಯೋ ಅವರಿಗೆ ಧ್ಯಾನ ಮಾರ್ಗ ಸಾಧಿಸುತ್ತದೆ. ಈ ಮಾರ್ಗವು ಬಹಳ ದೊಡ್ಡವರದಾಗಿರುತ್ತದೆ. ಧ್ಯಾನ ಮಾರ್ಗ ಯಾರಿಗೆ ಸಾಧಿಸ್ತಪ್ಪ? ಸಾಧು ಸಂತರು, ಸಿದ್ಧರು, ಮಹಾಭಾಗ್ಯಶಾಲಿಯವರು. ಯಾಕೆಂದರೆ ಅವರು ಅದಕ್ಕಾಗಿಯೇ ಹುಟ್ಟು ಬಂದಿರ್ತಾರೆ, ಧ್ಯಾನಕ್ಕಾಗಿ ಹುಟ್ಟು ಬಂದಿರ್ತಾರೆ. ಧ್ಯಾನದಲ್ಲಿ ಸಂಪೂರ್ಣ ಜಗತ್ತನ್ನು ವಿಸ್ಮರಣೆಯಾಗುತ್ತದೆ. ಧ್ಯಾನದಲ್ಲಿ ಸಂಪೂರ್ಣ ಜಗತ್ತಿನ ವಿಸ್ಮರಣೆ ಆಗುತ್ತದೆ. ಅಂದರೆ ಅಂಥ ಧ್ಯಾನ ಹತ್ತಬೇಕು ನಮಗೆ. ಜಗತ್ತಿನ ವಿಸ್ಮರಣೆ ಅಂದರೆ ನಾವು ಕೂತಿ 20 ನಿಮಿಷ ಮಾಡೋದು, 40 ಮಿನಿಟ್ಸ್ ಮಾಡೋದು, 21 ಡೇಸ್ ಕೋರ್ಸ್ ಮಾಡೋದು, ಅಥವಾ 3 ದಿವಸ ಮಾಡೋದು, ಹಂಗಲ್ಲ. ಹೆಂಗಾಗಬೇಕಾ ಧ್ಯಾನ ಅಂದರೆ 24/7 ಆ ಭಗವಂತನ ಸ್ಮರಣೆ ಇಲ್ಲಿದ್ದರೆ ನೀವು ಜಗತ್ತಿನ ವಿಸ್ಮರಣೆ ಆಗಿಬಿಡಬೇಕು. ಜಗತ್ತಿನಲ್ಲಿ ಇದ್ದರೂ ಕೂಡ ಜಗತ್ತಿನ ವಿಸ್ಮರಣೆಯಲ್ಲಿ ಇರಬೇಕು ನಾವು. ಅಂದರೆ ಜಗತ್ತಿಗೋಸ್ಕರ ನಾವು ಹೆಂಗೆ ನಿದ್ರಾವಸ್ಥಾದಲ್ಲಿದ್ದೀವಿ ಆ ರೀತಿಯಲ್ಲಿ ನಾವು ರಾತ್ರಿ ಏನು ಮಾಡ್ಕೋತೀವೋ ಹಗಲು 2 ಕಣ್ಣುಗಳು ಇದ್ದರೂ ಕೂಡ ನಾವು ಮಲ್ಕೊಂಡಿದ್ದೀವಿ ಆ ಅವಸ್ಥೆಯಲ್ಲಿ. ಕಿವಿ ಇದ್ದರೂ ಸುತ ಏನೂ ಕೇಳಿಸ್ಕೊಂಡಿಲ್ಲ. ನಿದ್ರಾವಸ್ಥೆಯಲ್ಲಿ ಏನು ಕೇಳಿಸ್ಕೊಳ್ಳುತ್ತೆ? ಏನೂ ಇಲ್ಲ. ಆ ರೀತಿಯಲ್ಲಿ ಧ್ಯಾನ ಆಗಬೇಕು ಅಂತ ಮಹಾರಾಜರು ಹೇಳಿ. ಅಂತ್ಯಧಾನದಲ್ಲಿ ಅಂಥವ್ರು ಯಾರಿಗೆ ಸಾಧಿಸುತ್ತೆ? ಅಂಥದ್ದು ಸಾಧು ಸಿದ್ಧರು, ಸಂತರು, ಸತ್ಪುರುಷರು ಯಾರು ಆಗಿ ಹೋದರು ಅವರಿಗಂಥ ಧ್ಯಾನ 3 ತಾಸು, 6 ತಾಸು, 9 ತಾಸು ಮಾಡಿದ್ದಾರೆ ಅಂತ ಗುರುಗಳು ಹೇಳ್ತಿರ್ತಾರೆ. ಅವರು ಸ್ವತಃ 4 ತಾಸು, 5 ತಾಸು ಧ್ಯಾನ ಮಾಡ್ತಾಯಿದ್ರು. ಅವಾಗೇನಾಗುತ್ತೆ? ಜಗತ್ತಿನ ವಿಸ್ಮರಣೆ ಆಗೋಗುತ್ತೆ. ಗುರುಗಳ ಜೊತೆ ಇದ್ದ ಒಬ್ಬರು ಸಾಧಕರು ಹೇಳಿದ್ರು, ಗುರುಗಳಿಗೆ ಏನೋ ಒಂದು ಶಬ್ದ ಒಂದು ಸತಿ ಅವ್ರು ಹೇಳಿದ್ರಂತ. ಶಬ್ದ ಕೇಳಿದ ಕೂಡಲೇ ಗುರುಗಳು ಧ್ಯಾನಕ್ಕೆ ಹೋಗ್ಬಿಟ್ರು. 5-6 ತಾಸಾದರೂ ಸಹ ಧ್ಯಾನದಿಂದ ಆಚೆನೇ ಬರ್ತಾಯಿಲ್ಲ ಅವರು. ಆಮೇಲೆ ಮತ್ತೆ ಭಾಳ ಕಷ್ಟಪಟ್ಟು ಅವ್ರಿಗೇನೋ ಹೇಳಿ ಮಾತಾಡಿಸಿ ಅವ್ರು ಭಾಳ ಹೊತ್ತಾದಮೇಲೆ ಅವರು ಹಿಂಗೆ ಎಷ್ಟು ವರ್ಷಾನುವರ್ಷ ಅವ್ರು ತಪಸ್ಸು ಮಾಡಿದ್ದಾರೆ. ಅದು ಏನು, ಸಂಪೂರ್ಣ ಜಗತ್ತಿನ ಮರ್ತು ಹೋಗಿಬಿಡೋದು. ಆ ಅವಸ್ಥೆಯಲ್ಲಿ ದಿವಸಗಳೆಷ್ಟು ಅಲ್ಲ, ವರ್ಷಗಳೂ ಕಳೆದು ಹೋಗುತ್ತವೆ. ಆದರೆ ಅವರ ದೇಹಕ್ಕೆ ಏನೂ ಬಾಧೆಯಾಗುವುದಿಲ್ಲ.
ನಮ್ಮಂಥವರಿಗೆ ಅತ್ಯಂತ ಉಪಯುಕ್ತವಾದ ಸಾಧನೆ ಎಂದರೆ ಭಗವಂತನ ನಾಮಸ್ಮರಣೆ. ನಮಗೆ ಅಂಥದ್ದೆಲ್ಲ ಸಾಧಿಸಿಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ನಿಯಮಗಳಲ್ಲಿ ಭಗವಂತನ ಸ್ಮರಣೆಯನ್ನು ಹಾಕ್ಕೋಬೇಕು. ಆ ಧ್ಯಾನ ಒಂದು ಅಲ್ಪ ಸ್ವಲ್ಪ ಏನು ಮಾಡ್ತೀವೋ ಅದನ್ನು ಶಾಶ್ವತವಾಗಿ ಎಲ್ಲಿ ಹೋದರೂ ಕೂಡ ನನ್ನ ನಿಯಮನ ಬಿಟ್ಕೊಡ್ಬಾರ್ದು. ಎಲ್ಲಿ ಹೋದ್ರೆ ಏನು, ಫಂಕ್ಷನ್ಗೆ ಹೋದ್ರೇನು, ರಿಲೇಟಿವ್ ಮನೆಗೆ ಹೋದ್ರೇನು, ಯಾರ ಮನೆಗೆ ಹೋದ್ರೇನು, ನನ್ನ ಸಾಧನೆನ ನಾನು ಬಿಟ್ಟುಕೊಡಬಾರ್ದು. ಅದು ಶಾಶ್ವತವಾಗಿ ಪಾಲನೆ ಮಾಡೋದು. ದಾನಗಳಲ್ಲಿ ಅನ್ನದಾನವು ಅತ್ಯಂತ ಶ್ರೇಷ್ಠವಾದದ್ದು. ಉಪಾಸನೆಗಳಲ್ಲಿ ಸಗುಣ ಉಪಾಸನೆಯನ್ನು ಅತ್ಯಂತ ಶ್ರೇಷ್ಠವಾದದ್ದು. ಈ 3 ಸಾಧನೆಗಳಿಂದ ದೇಹದ ವಿಸ್ಮರಣೆಯಾಗುತ್ತದೆ. ಭಗವಂತನ ನಾಮಸ್ಮರಣೆ, ಅನ್ನದಾನ ಮತ್ತು ಉಪಾಸನೆ, ಸಗುಣ ಉಪಾಸನೆಯಿಂದ ಏನಾಗುತ್ತೆ, ದೇಹದ ವಿಸ್ಮರಣೆ ಆಗುತ್ತದೆ. ಆದ್ದರಿಂದ ಶಕ್ಯವಾದಷ್ಟು ಈ 3 ಸಾಧನೆಗಳ ಆಶ್ರಯ ಹೊಂದಬೇಕು. ಮನುಷ್ಯನ ಸ್ವಾಭಾವಿಕ ಪ್ರವೃತ್ತಿಯು ಉಪಾಧಿಗಳನ್ನು ಬೆಳೆಸುವುದರ ಕಡೆ ಇರುತ್ತದೆ. ಉಪಾಧಿಗಳನ್ನು ಬೆಳೆಸೋದು, ನಾನು ಇದನ್ನು ಮಾಡಿದೆ ರೀ, ನಾ ಒಳ್ಳೆ ಸಾಧಕಿ ಇದ್ದೀನಿ ರೀ, ನಾ ಒಳ್ಳೆ ಭಕ್ತಳಿದ್ದೀನಿ, ಇದನ್ನೆಲ್ಲ ಬೆಳೆಸೋದ್ರಲ್ಲಿ ನಮ್ಮದು ಅತ್ಯಂತ ಟೈಮ್ ವೇಸ್ಟ್ ಆಗೋಗುತ್ತೆ. ದ್ವೈತ ಬೆಳೆಸಿ ಅದರಲ್ಲಿ ಅದ್ವೈತವನ್ನು ನೋಡುವುದರಲ್ಲಿಯೇ ಆನಂದವಿರುತ್ತದೆ. ಉದಾಹರಣೆಗೆ, ಜೇನುಹುಳಗಳು ಅನೇಕ ಗಿಡಗಳಿಂದ ಮಕರಂದವನ್ನು ತಂದು ತಮ್ಮ ಹುಟ್ಟಿನಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸುತ್ತವೆ. ಈ ರೀತಿ ಸಂಗ್ರಹಿಸಿದ ಜೇನುತುಪ್ಪವು ಎಷ್ಟು ಮಧುರ ಸಂಗ್ರಹವಾಗಿರುತ್ತದೆ. ಹೌದು ಅಲ್ವಾ? ನಮಗೇನು ಗೊತ್ತಾ ಯಾವ ಫ್ಲವರಿಂದ ಅದೆಲ್ಲ ಸೇರಿ ಆಗಿದೆ ಅಂತ? ಎಷ್ಟಾರೆ ಹೂ ಮೇಲೆ ಕುತ್ಕೊಂಡು ಬರುತ್ತೆ, ಅದರಿಂದ ಪರಾಗ ಕಣ ತೊಗೊಂಡು ಬಂದು ಅದು ಕೂಡ ಹಾಕತ್ತೆ, ಅದರಿಂದ ಜೇನುತುಪ್ಪ ಆಗುತ್ತೆ. ಬಟ್ ಜೇನುತುಪ್ಪ ಈಸ್ ಒನ್. ಸೋ ಮೆನಿ ಫ್ಲವರ್ಸು ತಂದು ಕೂಡ ಹಾಕಿದ್ದ ಮಕರಂದವನ್ನು ಜೇನುತುಪ್ಪ ಆಗೋದು ಒಂದೇ. ಎಷ್ಟು ಇದಿದೆ ನೋಡಿ, ಆಶ್ಚರ್ಯ, ಅದ್ಭುತ ಇದೆ. ಇಂಥದ್ದು ನಾವು ಮಾಡಲಿಕ್ಕಾಗತ್ತಾ? ಇದರಂತೆ ಸರ್ವ ದ್ವೈತಗಳಲ್ಲಿ ಒಂದು ಅದ್ವೈತ, ಅಂದರೆ ಒಬ್ಬ ರಾಮನನ್ನು ನೋಡಬೇಕು. ನಾಮ ರೂಪ ಆಕಾರ, ನಾವೆಲ್ಲ ಆಕಾರದಿಂದ, ರೂಪದಿಂದ ಮತ್ತು ಜಾಗ್ರಫಿಕಲ್ ಕಂಡೀಷನ್ಸಿಂದ ಬೇರೆ 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 ಜಾಗದಲ್ಲಿ ಇದ್ದೀವಿ. ಕೋಟ್ಯಾನುಕೋಟಿ ಜೀವರಾಶಿ, ಹೂವು, ಹಣ್ಣು, ಗುಡ್ಡ, ಬೆಟ್ಟ, ಮರ, ಪಶು, ಪಕ್ಷಿ, ಹ್ಯೂಮನ್ ಬೀಯಿಂಗ್ಸ್. ಬಟ್ ವಿ ಆಲ್ ಹ್ಯಾವ್ ಕಮ್ ಫ್ರಮ್ ದ ಒನ್ ಸೋರ್ಸ್, ದಟ್ ಈಸ್ ದ ಪರಬ್ರಹ್ಮನ್, ಪರಮಾತ್ಮ. ಎಲ್ಲರಲ್ಲೂ ಆ ರಾಮನ್ನೇ ನೋಡಬೇಕು ನಾವು. ಭಗವಂತ ಈ ಗುಡ್ಡದ ರೂಪದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಈ ನದಿ ರೂಪದಲ್ಲಿ ಎಷ್ಟು ಚೆಂದಾಗಿ ಹರಿತಿದ್ಯಾ, ಈ ಹೂ ರೂಪಿನಲ್ಲಿ ಎಷ್ಟು ಚೆಂದಾಗಿದೆಯಾ, ಈ ಪಕ್ಷಿ ರೂಪದಲ್ಲಿ, ಈ ಮಾನವ ರೂಪದಲ್ಲಿ, ಈ ಋಷಿ ರೂಪದಲ್ಲಿ, ಈ ಎಲ್ಲ ರೂಪದಲ್ಲೂ ಎಷ್ಟು ಚೆಂದಾಗಿ ಕಾಣಿಸ್ತಿದ್ಯಪ್ಪ ಅನ್ನೋದನ್ನು ನಾವು ನೋಡಬೇಕು. ಯಾರಿಗೆ ಸರ್ವತ್ರ ರಾಮನನ್ನು ನೋಡಬೇಕಾಗಿದೆಯೋ ಅವರು ತಮ್ಮಲ್ಲಿ ರಾಮನನ್ನು ನೋಡಿ ಪ್ರತಿಯೊಂದು ಕೃತಿಯು ರಾಮನದೇ ಎಂದು ತಿಳಿಯಬೇಕು. ನಮ್ಮಲ್ಲಿ ರಾಮನನ್ನು ನೋಡದ ಹೊರತು ಅವನನ್ನು ಸರ್ವತ್ರ ನೋಡಲು ಬರುವುದಿಲ್ಲ. ಫಸ್ಟ್ ಇಲ್ಲಿ ಕಣ್ಣು ಹಿಡ್ಕೋಬೇಕು ಅವನನ್ನು, ಇಲ್ಲಿದ್ದಾನೆ ಅವನು. ಫಸ್ಟ್ ಇಲ್ಲಿ ಕಣ್ಣು ಹಿಡ್ಕೊಂಡ್ರೆ ಮಾತ್ರ ಇಲ್ಲಿರೋದು ಬಿಂಬ, ಅಲ್ಲಿರೋದು ಪ್ರತಿಬಿಂಬ ಅಂದಮೇಲೆ ನನ್ನ ಬಿಂಬವೇ ಅಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂದಮೇಲೆ ಇಲ್ಲಿ ರಾಮ ಇದ್ದಾನೆ ಅಂದಮೇಲೆ ಅಲ್ಲೂ ರಾಮ ಇರಲೇಬೇಕಲ್ವ. ಅಲ್ಲೂ ರಾಮನೇ ಕಾಣಿಸ್ತಿರ್ತಾನೆ, ನಾನಾ ರೂಪದಲ್ಲಿ ಕಾಣಿಸ್ತಿರ್ತಾನೆ. ನಮ್ಮಲ್ಲಿ ರಾಮನನ್ನು ನೋಡದ ಹೊರತು ಅವನನ್ನು ಸರ್ವತ್ರ ನೋಡಲು ಬರುವುದಿಲ್ಲ. ಆದ್ದರಿಂದ ಅಂದರೆ ದೇಹದ ವಿಸ್ಮರಣೆಯಾಗದ ಹೊರತು ಸಮಾಧಾನ ಆಗಲಾರದು. ಹಾಗೂ ಈ ರೀತಿಯ ದೇಹದ ವಿಸ್ಮರಣೆಯು ಸೃಷ್ಟಿಯು ರಾಮಮಯವಾಗಿ ತೋರಿದಾಗ ಮಾತ್ರ ಆಗುತ್ತದೆ. ಆದ್ದರಿಂದ ಭಗವಂತನ ಅಖಂಡ ಅನುಸಂಧಾನದಲ್ಲಿ ಇರಬೇಕು. ಫಸ್ಟು ರಾಮನನ್ನು ಇಲ್ಲಿ ಹುಡುಕೋಬೇಕು, ಏಕಾಂತದಲ್ಲಿ ಸಾಧನೆ ಮಾಡಬೇಕು, ಅವನನ್ನು ಪಡ್ಕೊಂಡ ಮೇಲೆ ಆವಾಗ ಇಲ್ಲಿರುವ ಬಿಂಬ ಎಲ್ಲ ಕಡೆ ರಿಫ್ಲೆಕ್ಟ್ ಆದಾಗ ಎಲ್ಲ ಕಡೆಯೂ ನಮಗೆ ಎಲ್ಲ ವಸ್ತು, ವಿಷಯ, ಅಚರ ವಸ್ತುದಲ್ಲಿ ಆ ಒಬ್ಬ ರಾಮನೇ ಎಲ್ಲ ರೂಪದಲ್ಲೂ ಕಾಣಿಸ್ತಾ ಇರ್ತಾನೆ. ಇಂದಿನ ಬೋಧವಚನ, ಪರಮಾತ್ಮವನ್ನು ಮೊದಲು ನಮ್ಮಿಂದಲೇ ಪ್ರಾರಂಭ ಮಾಡಬೇಕಾಗುತ್ತದೆ. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಅವರ್ ಸೆಲ್ಫ್. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂದರೆ ಎಲ್ಲಿ? ಹಿಯರ್. ಫ್ರಮ್ ಹಿಯರ್ ಇಟ್ ಸ್ಟಾರ್ಟ್ಸ್. ಹಿಯರ್ ಇಫ್ ಯು ಸಿ ದ ರಾಮ, ನ್ಯಾಚುರಲಿ ಯು ವಿಲ್ ಸಿ ಔಟ್ಸೈಡ್ ಆಲ್ಸೋ, ಬಟ್ ದಟ್ ರಿಕ್ವೈರ್ಸ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಅನುಸಂಧಾನ, ನಿಯಮ, ನಿತ್ಯ ಪಾಲನೆ ಮಾಡಿ ಪಡ್ಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.